ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸಹೋದ್ಯೋಗಿಗಳಿಗೆ ಇಂಪಾರ್ಟೆಂಟ್ ಆಫೀಸ್ನ ಪೇಪರ್ ಕೊಡೋದಕ್ಕೆ ಹೋಗಿದ್ದೆ. ಆದರೆ ಅವನು ಮನೆಯಲ್ಲಿರಲಿಲ್ಲ ಆ ಸಮಯದಲ್ಲಿ. ಆದರೆ ಅವನ ಹೆಂಡತಿ ರೂಮಲ್ಲಿ ತನ್ನ ಬಟ್ಟೆಯನ್ನು ಬದಲಾಯಿಸ್ತಿದ್ಲು. ಅವಳ ರೂಪರಾಶಿಯನ್ನು ನೋಡಿ ನಾನು ಮಾರು ಹೋಗಿ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕ್ತೆ. ನಂತರ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಯಾರೂ ಮಾಡದ ಆ ಕೆಲಸನ ಮಾಡಿದೆ. ಅವಳ ದೇಹದ ರಸವನ್ನು ಹೀರಿದೆ. ನಂತರ ಅವಳು ಹೇಳಿದ ಸತ್ಯನ ಕೇಳಿ ನಾನು ಬೆಚ್ಚಿ ಹೋದೆ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಈ ಕಥೆನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ರಾಜ. ನೋಡೋದಕ್ಕೆ ರಾಜನ ಥರನೇ ಇದ್ದೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ನಮ್ಮದು ತೀರಾ ಚಿಕ್ಕ ಹಳ್ಳಿನಲ್ಲಿ ನಾನು ಓದಿದ್ದು. ಹೈಸ್ಕೂಲ್ಗೆ ಪಕ್ಕದೂರಿಗೆ ನಡ್ಕೊಂಡು ಹೋಗ್ತಿದ್ದೆ. ಹೋಗಬೇಕಾದ್ರೆ 1 ಗಂಟೆ, ಬರಬೇಕಾದ್ರೆ 1 ಗಂಟೆ. ನಂತರ ಕಾಲೇಜಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಅಪ್ಪ ಅಮ್ಮ ಸೈಕಲ್ ತೆಗೆದುಕೊಟ್ರು. ಆ ಸೈಕಲ್ನಲ್ಲಿ PUC ಮುಗಿಸ್ದೆ ತುಂಬ ಕಷ್ಟಪಟ್ಟು. ಈಗ ಇಡೀ ಕಾಲೇಜ್ಗೆ ನಾನೇ ಜಾಸ್ತಿ ಅಂಕನ ತೆಗೆದಿರೋದು. ಯಾಕಂದರೆ ಸೈಕಲ್ ಬರಬೇಕಾದ್ರೆ 3 ಗಂಟೆ, ಹೋಗಬೇಕಾದ್ರೆ 3 ಗಂಟೆ ಆಗ್ತಿತ್ತು. ಸಿಟಿಗೋಗಿ ಅದರ ಲೋಡ್ ಟ್ಯೂಷನ್ ಸಹಾಯ ಇಲ್ಲದೆ PCMB ತಗೊಂಡು ಅದರಲ್ಲಿ ಅತಿ ಹೆಚ್ಚು ಅಂಕನ ಗಳಿಸಿದ್ದೆ. ಎಲ್ಲರೂ ಸಂಭ್ರಮಿಸಿದ್ರು. ನನಗಿಂತ ಹೆಚ್ಚಾಗಿ ನನ್ನ ಕಾಲೇಜಿನ ಗೆಳೆಯರು ಮತ್ತು ಲೆಕ್ಚರರ್, ಪ್ರಿನ್ಸಿಪಲ್ ನಮ್ಮ ಕಾಲೇಜಿಗೆ ನಿನ್ನಿಂದ ಒಳ್ಳೆಯ ಹೆಸರು ಬಂತು ಅಂತ ಪ್ರಶಂಸೆ ಮಾಡಿದ್ರು. ನಂತರ ನನ್ನ ಒಬ್ಬ ಲೆಕ್ಚರರ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ಖುಷಿಪಟ್ಟರು. ನನಗೊಂದು ಒಳ್ಳೆಯ ಕಾಲೇಜಲ್ಲಿ ಸೀಟು ಕೊಡಿಸಿದ್ರು. ನನ್ನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ಅವರೇ ತಗೊಂಡ್ರು. ನನಗೆ ಮಂಡ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು. ಆದರೆ ಅದರ ಫೀಸ್ನ ಕಟ್ಟೋದಕ್ಕೆ ಸಾಮರ್ಥ್ಯ ಅಪ್ಪ ಅಮ್ಮಂಗಿರಲಿಲ್ಲ. ಅದರಿಂದ ನನ್ನ ಗುರುಗಳು ಆ ಕೆಲಸನ ಮಾಡಿದ್ರು. ನನ್ನ ಜನ್ಮಕ್ಕೂ ನಾನು ಅವ್ರ ಋಣನ ಮರೆಯೋದಿಲ್ಲ. ಮೊದಲ ವರ್ಷ ಅವ್ರು ಕಟ್ಟಿದ್ದು. ನಂತರ ನಾನು ಅಲ್ಲೇ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ದೆ. ನಾನು ಉಳಿದ ವಿದ್ಯಾಭ್ಯಾಸದ ಫೀಸ್ನ ನಾನೇ ಕಟ್ಕೊಂಡೆ. ಮನೆಗೆ ಸ್ವಲ್ಪ ದುಡ್ಡನ್ನೂ ಕಳಿಸ್ತಿದ್ದೆ. ನನಗೇನೋ ಒಳ್ಳೆ ಕಂಪನಿನಲ್ಲಿ ಕೆಲಸ ಸಿಕ್ತು. ಕ್ಯಾಂಪಸ್ ಸೆಲೆಕ್ಷನ್ನೂ ಆಯಿತು. ಬಂದು ಆ ಕಂಪನಿಗಳನ್ನೆಲ್ಲ ಸೆಲೆಕ್ಷನ್ನೂ ಆಯಿತು. ಆದರೆ ಅತಿ ಹೆಚ್ಚು ಸಂಬಳ ಬರೋ ಕಂಪ್ನಿನ ನಾನು ಜಾಯಿನ್ ಮಾಡಿಕೊಂಡಿದ್ದು. ತಿಂಗಳಿಗೆ 1 ಲಕ್ಷ ಸಂಬಳ. ಮೊದಲ ಬಾರಿ. ಇದು ತುಂಬ ಹೆಮ್ಮೆಯ ವಿಷಯವಾಗಿತ್ತು. ಊರಿನ ಜನರು ಎಲ್ಲರೂ ಖುಷಿಪಟ್ಟರು. ನೆಂಟರಿಷ್ಟರು, ನನ್ನನ್ನು ತಿಳಿದ ಪ್ರತಿಯೊಬ್ಬರು ನನಗೆ ಅಭಿನಂದಿಸಿದ್ರು. ನಾನು ಅಂದರೆ ಅವ್ರಿಗೆಲ್ಲ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಅದಕ್ಕಿಂತ ಜಾಸ್ತಿ ಒಂದು ರೀತಿ ಗೌರವ. ಅವ್ರ ಮಕ್ಕಳಿಗೆ ನನ್ನನ್ನು ತೋರಿಸಿ ಹೇಳ್ತಿದ್ರು, ನೀವು ಅವ್ರ ರೀತಿ ಆಗಿ, ನೀವೆಲ್ಲ ಅವನ ರೀತಿಯಾಗಿ ಚೆನ್ನಾಗಿ ಓದಬೇಕು, ಅವನು ಪ್ರತಿಯೊಂದು ವಿಷಯದಲ್ಲೂ ಬುದ್ಧಿವಂತ ಅಂತ ಹೇಳ್ತಿದ್ರು. ನನಗಿದೆಲ್ಲ ಅತಿ ಅಂತ ಅನ್ನಿಸ್ತು. ತುಂಬ ಜನ ಚೆನ್ನಾಗಿ ಓದ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗ್ತಾರೆ. ಆದರೆ ಅದರಲ್ಲಿ ನನ್ನನ್ನು ಮಾತ್ರ ಯಾಕೆ ಹೀಗೆ ಹೈಲೈಟ್ ಮಾಡ್ತಿದ್ದಾರೆ ಅಂದರೆ, ನಾನು ಈ ಊರಿನ ಮಗ, ನಾನು ಅವ್ರಿಗೆ ಉಳಿದಿರೋನು, ಈ ವಿಶ್ವಾಸ ಇರಬಹುದು ಅಂತ ಅಂದ್ಕೊಂಡೆ. ಅಪ್ಪ ಅಮ್ಮ ಹೇಳಿದ್ದು ಅದನ್ನೇ, ಒಂದು ವಿಷಯ ಕೆಲಸಕ್ಕೆ ಹೋಗ್ತಿದ್ಯಾ, ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಊರಿಗೆ ಅಪಚಾರ ಮಾಡೋ ಕೆಲಸನ ಮಾಡಬೇಡ ಅಂತ. ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಕೆಲಸಕ್ಕೆ ಹಿಂತಿರುಗಿದೆ. ಬಹಳ ಬೇಗ ಕೆಲಸನ ಕಲಿತೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಆದರೆ ಅಲ್ಲೂ ನನಗೆ ನೆಮ್ಮದಿ ಇರಲಿಲ್ಲ. ನಾನು ತುಂಬ ಕಪ್ಪಗಿದ್ದೀನಿ. ಪ್ರತಿಯೊಬ್ಬರು ನನ್ನನ್ನು ನೋಡಿ ಅಪಹಾಸ್ಯ ಮಾಡ್ತಿದ್ರು. ಕಥೆಯಲ್ಲಿ ಇಲ್ಲಿ ಮಾತ್ರ ನೀನು ಕಾಣೋದು ಅಂತ ಕೆಲವರು ಅಂದರೆ, ಇನ್ನೂ ಕೆಲವರು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡು ಬೆಳ್ಳಗಾಗ್ತೀಯ ಅಂತ ಅಪಹಾಸ್ಯ ಮಾಡ್ತಿದ್ರು. ಆದರೆ ನನ್ನಿಂದ ಚೆನ್ನಾಗಿ ಕೆಲಸ ಆಗ್ತಿದ್ದರಿಂದ ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕಾದಾಗ ಮಾತ್ರ ನನ್ನ ಹಿಂದೆ ಬೀಳ್ತಿದ್ರು. ನಂತರ ಒಂದು ಲೋಟ ಕೂಡ ಕದಲಿಸ್ತಿರಲಿಲ್ಲ. ಪ್ರತಿಯೊಬ್ಬರು ಸ್ವಾರ್ಥ ಇದ್ದಿದ್ದರಿಂದ ನಾನು ಕಂಪ್ನಿನ ಬದಲಾಯಿಸಿದ್ದೆ. ಆದರೆ ಅಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ.
ಇವತ್ತು ನಂತರ 3-4 ಕಂಪ್ನಿ ಬದಲಾಯಿಸಿದೆ. ಈಗಿರೋ ಕಂಪ್ನಿ ಇರೋದ್ರಲ್ಲಿ ಪರವಾಗಿಲ್ಲ, ಸ್ವಲ್ಪ ಮರ್ಯಾದೆ ಕೊಡ್ತಾರೆ, ನನ್ನನ್ನು ಕೂಡ ಮನುಷ್ಯ ಅಂತ ಟ್ರೀಟ್ ಮಾಡ್ತಾರೆ. ಕೆಲವರು ಅಂತಾರೆ, ಆದರೆ ನನ್ನ ಬಣ್ಣ ಅದೇ ತಾನೇ, ಅದೇ ರೀತಿ ಇರೋದು ತಾನೇ. ನಾನು ನನ್ನ ಒಪ್ಕೊಂಡ್ಬಿಟ್ಟಿದ್ದೀನಿ. ಕೆಲಸಕ್ಕೆ ಬಂದ ತಿಂಗಳಿಗೇ ನೀನು ತುಂಬ ಚೆನ್ನಾಗಿ ಆಫೀಸ್ನ ನಿಭಾಯಿಸ್ದೆ. ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕ ಕೋಟಿಗಟ್ಟಲೆ ನಮಗೆ ಲಾಭ ಆಯಿತು. ಇಂಕ್ರಿಮೆಂಟ್ನು ಜಾಸ್ತಿ ಮಾಡಿದ್ರು. ಅದಲ್ಲದೆ ಒಂದು ಫ್ಲಾಟ್ನು ಗಿಫ್ಟಾಗಿ ಕೊಟ್ಟರು. ಬಂದ ತಿಂಗಳಿಗೆ ಇವನು ಎಲ್ಲನೂ ತಗೊಂಡ್ಬಿಟ್ಟ ಅಂತ ಈಗ ಕಂಪ್ನಿನಲ್ಲಿರೋ ಹಳೆ ಕೆಲಸದವರು ಕೋಪ ಮಾಡ್ಕೊಂಡಿದ್ದಾರೆ. ಅದು ನಾನು ಅವರನ್ನೆಲ್ಲ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಪುನಃ ಆ ಕಂಪ್ನಿನ ನಾನು ಬದಲಾಯಿಸಿದೆ ಸ್ವಲ್ಪ ದಿನಕ್ಕೆ. ಯಾಕಂದರೆ ಅಲ್ಲಿ ನನಗೆ ಸೀನಿಯರ್ಗಳಿಂದ ತುಂಬ ಹಿಂಸೆ ಆಗ್ತಿತ್ತು. ಸರಿ ಕೆಲಸ ಮಾಡಬೇಡ, ಸರಿಯಾಗಿ ಪ್ರಾಜೆಕ್ಟ್ ಮಾಡಬೇಡ ಅಂತ. ಆಗ ನನ್ನ ಬಾಸ್ ನನ್ನನ್ನು ಅವರ ಇನ್ನೊಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ನನ್ನನ್ನು ಬಾಸ್ ಆಗಿ ಮಾಡಿದರು. ನನಗೀಗ ತುಂಬ ಖುಷಿ ಆಗ್ತಿತ್ತು. ಎಷ್ಟೇ ಅವಮಾನ ಕಷ್ಟ ಆದರೂ ಕೂಡ ಕೊನೆಗೆ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅಲ್ಲಿ ಇದಕ್ಕಿಂತ 10 ಪೋಸ್ಟು ಜಾಸ್ತಿ. ಈಗ ನಾನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನನಗೆ ಸಿಕ್ಕಿರೋ ಮರ್ಯಾದೆ ಇದು ಅಂತ ಅಂದ್ಕೊಂಡೆ. ಎಲ್ಲರೂ ನನಗೆ ತುಂಬ ಮರ್ಯಾದೆ ಕೊಡಲೇಬೇಕು, ನನ್ನನ್ನು ಪ್ರೀತಿ ಮಾಡಲೇಬೇಕು, ನಾನು ಹೇಳ್ದಾಗ ಕೇಳಲೇಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗೋಗುತ್ತೆ. ಮೊದಲು ನಾನು ತುಂಬ ಸಾಫ್ಟ್, ನನ್ನ ಬಾಸ್ ನಾನು ತುಂಬ ಸಾಫ್ಟಾಗಿ ಮಾತಾಡಿದ್ರೆ ಸರಿಯಾಗಿ ಯಾರೂ ಕೆಲಸ ಮಾಡೋದಿಲ್ಲ. ಆದರೆ ಇವುಗಳ ಮಧ್ಯೆ ನನಗೊಂದು ಹುಡುಗಿ ಮೇಲೆ ಪ್ರೀತಿ ಆಯಿತು. ಆದರೆ ನಾನು ಬಾಸ್ ಆದರೂ ಕೂಡ ನಾನು ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿಲ್ಲ. ಅವಳು ನೋಡಿದರೆ ಸಿಕ್ಕಾಪಟ್ಟೆ ಸುಂದರಿ. ಕೊನೆಗೊಂದಿನ ನಾನು ಪ್ರಪೋಸ್ ಮಾಡೋಣ ಅಂತ ಹೋದರೆ ಅಲ್ಲಿ ಆಗಬಾರ್ದೇ ಆಗೋಯ್ತು. ಅದೇನು ಅಂದರೆ ಇದ್ದಕ್ಕಿದ್ದಂತೆ ಮೊದಲೇ ಅವಳು ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ. ಆ ಹುಡುಗ ಇವಳೇ ಮೋಸ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಇಬ್ಬರು ಆಡ್ತಿದ್ರು. ಒಬ್ಬಂಗೆ ಮನಸ್ಸು ಕೊಟ್ಟ ಮೇಲೆ ಇನ್ನೇನು ನನಗವ್ರ ಜೊತೆ ಕೆಲಸ ಅಂತ ಸುಮ್ಮನಾದೆ. ಈಗ ನಾನು ನನ್ನ ಕೆಲಸದಲ್ಲಿ ಮಗ್ನ ಆಗಿದ್ದೀನಿ. ಅವಮಾನ ಮಾಡಿಬಿಟ್ರೆ, ನಾನು ಯಾರನ್ನಾದರೂ ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ರೆ ನಾನು ಕಪ್ಪಗಿದ್ದೀನಿ ಅಂತ ಅನಿಸುತ್ತೆ. ಆದರೆ ಇವತ್ತು ನನ್ನ ಆಫೀಸಿಗೆ ಮೊದಲು ಇಲ್ಲಿ ಬಾಸ್ ಆಗಿ ಇದ್ದ ಮನುಷ್ಯ ಬಂದು ಜಾಯ್ನ್ ಆಗಿದ್ದಾರೆ ಕೆಲಸಕ್ಕೆ. ಪುನಃ ಅವ್ರು ನೋಡೋದಕ್ಕೆ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಅವ್ರಿಗಿಂತ ನಾನೇ ಬೆಟರು. ಇಷ್ಟು ದಿನ ನಾನು ಚೆನ್ನಾಗಿಲ್ಲ ಅಂತ ನಾನು ಮೂಲೆ ಗುಂಪಾಗಿದ್ದೆ. ಆದರೆ ನಿಜವಾಗ್ಲೂ ಅವ್ರಿಗಿಂತ ನಾನು ಸುಂದರವಾಗಿದ್ದೀನಿ. ಆದರೆ ನನ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇತ್ತು. ಅವರಿಗದು ತುಂಬ ಜಾಸ್ತಿ ಇತ್ತು. ಅವ್ರು ನೋಡೋದಕ್ಕೇನು ಸುಂದರವಾಗಿಲ್ಲ. ಆದರೂ ಹೇಳ್ತಾರೆ, ಕೃಷ್ಣ ಕಪ್ಪು ತಾನೆ, ನಾನು ಕೂಡ ಅದೇ ರೀತಿ ಕಪ್ಪು, ಇಡೀ ಪ್ರಪಂಚನ ಹೊತ್ಕೊಂಡಿರೋ ಆ ಭಗವಂತನೇ ಕಪ್ಪು ಅಂದಮೇಲೆ ನಾನು ಹೇಗಂತ ಮಾತುಗಳನ್ನು ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಬದಲಿಗೆ ಕೆಲಸ ಕೆಲಸ ಕೆಲಸ. ಯಾಕಂದರೆ ಅವರು ಕೂಡ ನನ್ನ ಜೊತೆ ಕೊಲೀಗ್, ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು, ಅದರಲ್ಲಿ ಸ್ವಲ್ಪ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅನ್ನೋದು ಆಸೆ ಇರುತ್ತೆ ಅಲ್ವಾ. ಅದಕ್ಕೆ ನಾನು ಚೆನ್ನಾಗಿ ದುಡಿತಾ ಇರ್ತೀನಿ. ನನಗೆ ಅವರಿಗಿಂತ ಚೆನ್ನಾಗಿ ಕೆಲಸ ಮಾಡಬೇಕು, ಹೆಚ್ಚು ಪ್ರಶಂಸೆ ಸಿಗಬೇಕು ಅನ್ನೋದು ನನ್ನ ಆಸೆ. ನನಗಾದರೂ ಕೂಡ ಇತ್ತೀಚೆಗೆ ಆ ಮನುಷ್ಯನನ್ನು ನೋಡಿದ್ರೆ ಸ್ವಲ್ಪ ವಿಚಿತ್ರ ಅಂತ ಅನಿಸ್ತಿದೆ. ಅವ್ನು ಮಾಡೋ ಗಲೀಜ್ ಕೆಲಸನ ನೋಡಿ ಅವನಿಗಿಂತ ನಾನು ತುಂಬ ಒಳ್ಳೆಯವನು ಅಂತ ಅನಿಸೋದಕ್ಕೆ ಶುರುವಾಗಿದೆ. ಹುಡುಗಿರನ್ನು ಪ್ರಪೋಸ್ ಮಾಡ್ತಾನೆ, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಕೆಲಸದವರನ್ನು. ಆದರೆ ಯಾರೂ ಕೂಡ ಅವನ ಪ್ರೀತಿಗೆ ಸೊಪ್ಪು ಹಾಕಲ್ಲ. ಕೊನೆಗೆ ಹೊರಗಿನಿಂದ ಹುಡುಗಿರನ್ನು ಫೋನ್ನಲ್ಲೇ ಪ್ರಪೋಸ್ ಮಾಡಿ ಅವ್ರ ಜೊತೆ ಪ್ರತಿದಿನ ಹೊರಗೆ ಹೋಗ್ತಾನೆ. ವಾರದಲ್ಲಿ 2-3 ಸಲ ಈ ರೀತಿ ಆಗುತ್ತೆ. ಒಂದು ಬಾರಿ ಒಂದು ಹುಡುಗಿ ಆದರೆ ಇನ್ನೊಂದು ಬಾರಿ ಇನ್ನೊಂದು ಹುಡುಗಿ. ಈಗ ನಾನು ಕಾಫಿಗೆ ಹೋಗ್ತಿದ್ದೆ. ಕಾಫಿ ಸಮಯ ಸುಮಾರು 4 ಗಂಟೆ. ಆಗ ನನ್ನ ಆಫೀಸಿನ ಹಳೆ ಸ್ಟಾಫ್ಗಳು ಮಾತಾಡ್ಕೊಳ್ತಿದ್ರು. ನನ್ನ ಜೊತೆ ಕೆಲಸ ಮಾಡ್ತಿರೋ ಬಾಸ್ ಈ ಮೊದಲೇ ಆಫೀಸಿನ ಹುಡುಗಿರ ಜೊತೆ
ಚಕ್ಕಂದ ಆಡೋದಕ್ಕೆ ಹೋಗಿ ಸಿಕ್ಕಾಕೊಂಡಿದ್ನಂತೆ. ಅದಕ್ಕೆ ಪನಿಷ್ಮೆಂಟ್ ಅಂತ 6 ತಿಂಗಳು ಕೆಲಸದಿಂದ ತೆಗೆದು ಹಾಕಿದ್ರು. ನಂತರ ಈ ಆಫೀಸಿನ ಪ್ರತಿ ವಿಷಯ ಅವನಿಗೆ ತಿಳಿದಿದ್ದರಿಂದ ವಿಧಿ ಇಲ್ಲದೆ ಅವನನ್ನು ತಗೊಂಡ್ರು. ಆಫೀಸ್ಗೆ ತುಂಬ ಲಾಸ್ ಆಗುತ್ತೆ ಅಂತ ಪುನಃ ಸೇರಿಸ್ಕೊಂಡಿದ್ದಾರೆ. ಈ ಮಾತುಗಳನ್ನು ಕೇಳಿ ನನಗಿನ್ನೂ ಭಯ ಆಗೋದಕ್ಕೆ ಶುರುವಾಯಿತು. ಯಾಕಂದರೆ ನಾನು ನೋಡೋದಕ್ಕೆ ಕಪ್ಪು ಅಷ್ಟೆ. ಅದಕ್ಕೆ ನನ್ನನ್ನು ನಾನು ಸಂಪೂರ್ಣವಾಗಿ ಏನೂ ಇಲ್ಲದವನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಆ ಮನುಷ್ಯ ನೋಡೋದಕ್ಕೆ ಆ ರೀತಿ ಇದ್ದು ಕೂಡ ಇಷ್ಟೊಂದು ಕೆಲಸ ಮಾಡ್ತಿದ್ದಾನೆ. ಕೊನೆಗಿತ್ತೀಚೆಗೆ ನನಗೂ ಹೇಳ್ತಾನೆ, ನೀನು ಇಷ್ಟೊಂದು ದುಡಿತಿದ್ಯಾ, ಇಷ್ಟೊಂದು ಬುದ್ಧಿವಂತ, ಸಂಪಾದನೆ ಇದೆ, ಮದುವೆ ಆಗಬಾರ್ದಾ ಅಂತ. ಆಗ ನನಗೆ ನೆನಪಾಯಿತು, ನನ್ನ ಫೋಟೋನ ನೋಡಿದ್ರೆ ಹುಡುಗಿರು ಕೆಲಸ ಇದೆ ಅಂದರೆ ಸ್ವಲ್ಪ ಆಸಕ್ತಿ ವಹಿಸ್ತಾರಂತೆ, ಇಲ್ಲ ಅಂತಂದರೆ ಒಪ್ಪೋದಿಲ್ಲವಂತೆ. ಆದರೆ ನನಗೆ ನನ್ನನ್ನು ನೋಡಿ ಒಪ್ಕೊಳ್ಳೋ ಹುಡುಗಿ ಬೇಕು. ನನ್ನ ವಿದ್ಯೆ, ಬುದ್ಧಿ, ಹಣಕಾಸನ್ನು ನೋಡಿ ಒಪ್ಪೋ ಹುಡುಗಿ ಬೇಡ. ಅದಕ್ಕೆ ಅಪ್ಪ ಅಮ್ಮ ಹುಡುಗಿ ಸಿಕ್ಕಿದ್ರೆ ಸಾಕು ಅಂದರೆ ನೀನು ಆಗದೆ ಇರೋ ಕಂಡೀಷನ್ ಹಾಕ್ತೀಯಾ ಪ್ಲೀಸ್ ಅಂತ ಅವರು ರಿಕ್ವೆಸ್ಟ್ ಮಾಡಿ ಸಾಕಾಗಿ ಈಗ ನೀನೇ ಹುಡುಗಿನ ಹುಡುಕೋ, ನೀನು ಯಾವ ಹುಡುಗಿನ ಹುಡುಕಿದ್ರು ಯಾರನ್ನು ಒಪ್ಪಿದ್ರು ನಾನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ನನಗೂ ಕೂಡ ಅದು ಸರಿ ಅಂತ ಅನ್ನಿಸ್ತಿದೆ. ನಾನೀಗ ಏನಾದರೂ ಮಾಡಿ ಚೆನ್ನಾಗಿರೋ ಹುಡುಗಿನ ಹುಡ್ಕೋಬೇಕು. ಒಮ್ಮೊಮ್ಮೆ ನನ್ನ ಕೊಲೀಗ್ ಮಾಡೋ ಕೆಲಸ ಕೂಡ ಚಂದ ಅಂತ ಅನಿಸ್ತಿತ್ತು. ದಿನಕ್ಕೊಂದು ಹುಡುಗಿ, ಅಷ್ಟೊಂದು ಧೈರ್ಯ. ನಾನು ಕೂಡ ದಿನಗಳು ಕಳೆದಂತೆ ಸ್ವಲ್ಪ ನನಗೇ ತಿಳಿದಂತೆ ಅವನ ರೀತಿ ಆಗೋಗ್ತಾ ಇದ್ದೀನಿ. ನಮ್ಮ ಆಫೀಸಲ್ಲೇ ತುಂಬ ಸುಂದರವಾದ ಹುಡುಗಿರಿದ್ದಾರೆ. ಆದರೆ ನನಗೆ ಅವ್ರು ಯಾರೂ ಬೇಡ. ನೋಡಿದ ತಕ್ಷಣ ಇವಳೇ ನನ್ನವಳು ಅಂತ ಅನ್ನಿಸ್ಬೇಕು. ಅವಳು ಯಾರಾಗಿದ್ದರು, ಹೇಗಿದ್ದರು ನಾನು ಒಪ್ಕೊಳ್ತೀನಿ ಅಂತ ಮನಸ್ಸು ಅನ್ನಿಸ್ತಿದೆ. ಗೊತ್ತಿಲ್ಲ, ಇವತ್ತು ನಾನು ಊರಿಗೆ ಹೋಗಬೇಕಿತ್ತು. ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಎಲ್ಲ ಆಗಿತ್ತು. ಅದನ್ನು ಸಬ್ಮಿಟ್ ಮಾಡೋದಕ್ಕೆ ನಾಡಿದ್ದು ನಾನು ಕೊಲೀಗ್ ಹೈದ್ರಾಬಾದಿಗೆ ಹೋಗ್ತಾರೆ. ಅವ್ರಿಗೆ ಫೈಲ್ ಕೊಟ್ಟು ನಾನು ಊರಿಗೆ ಹೋಗ್ತೀನಿ. ಊರಲ್ಲಿ ಒಂದು ಹಬ್ಬ ಇದೆ. ಹಬ್ಬಕ್ಕೆ ಹೋಗೋದು ಒಂದು ನೆಪ. ಹಬ್ಬದ ಸಮಯದಲ್ಲಿ ತುಂಬ ಜನ ರಿಲೇಟಿವ್ಸ್ ಬಂದಿರ್ತಾರೆ ಅಂತ ಅಪ್ಪ ಅಮ್ಮ ತುಂಬ ಬಲವಂತ ಮಾಡಿ ಕರೀತಿದ್ದಾರೆ. ನಾನು ಕೂಡ ತುಂಬ ಸಮಯ ಆಗಿದ್ದರಿಂದ ಊರಿಗೆ ಹೋಗ್ತಿದ್ದೀನಿ. ನನ್ನ ಸಹಪಾಠಿಯ ಮನೆಗೆ ಹೋದ ತಕ್ಷಣ ಸ್ವಲ್ಪ ಭಯ ಆಯಿತು. ಮನೆ ಮುಂದೆ ತುಂಬ ಸುಂದರವಾದ ರಂಗೋಲಿ ಹಾಕಿದ್ದಾರೆ. ಮನೆ ಸ್ವಲ್ಪ ದೊಡ್ಡದಾಗಿದೆ, ನೋಡೋದಕ್ಕೆ ಶ್ರೀಮಂತ ಇವರು ಇರಬೇಕು ಅನಿಸೋ ಅಷ್ಟು. ಆದರೆ ಯಾವಾಗಲೂ ಅವನು ಬೇರೆ ಹುಡುಗಿರಿಗೆ ಖರ್ಚು ಮಾಡ್ತಾನೇ ಇರ್ತಾನೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಯೋಚಿಸ್ಬೇಕಾದಾಗ ಅವನಿಗೆ ತಲೆಯಲ್ಲಿ ಏನೋ ತುಂಬಿಕೊಂಡಂತೆ ಆಯಿತು. ಒಂದೊಂದು ದಿನ ಒಂದೊಂದು ಹುಡುಗಿ, ಮನೆಯಲ್ಲಿ ಸುಂದರವಾದ ಹೆಂಡತಿ. ನಿಜವಾದ ಅದೃಷ್ಟ ಅಂದರೆ ಇವನದೇ ಅಂತ ಅಂದ್ಕೊಂಡು ಬಿಲ್ ಮಾಡಿದೆ. ಬಿಲ್ ಮಾಡಿದ ತಕ್ಷಣ ನನಗೆ ಆಶ್ಚರ್ಯ ಆಗೋಯ್ತು. ಮನೆಯ ಕೆಲಸದವನು ಬಾಗಿಲು ತೆಗೆದ. ಅಮ್ಮವರು ರೂಮಲ್ಲಿದ್ದಾರೆ. ಅಮ್ಮ ಅವ್ರ ಮನೆಯವರನ್ನು ಮನೆಗೆ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ನೀವು ಅರ್ಧ ಗಂಟೆ ಗೆಸ್ಟ್ ರೂಮಲ್ಲಿ ಕೂತ್ಕೊಂಡು ನಿಮಗೆ ಯಾವ ಮೂವಿ ಇಷ್ಟ ಅದನ್ನು ನೋಡ್ತಾರೆ ಅಂತ ಅಪ್ಪ ಅವರು ಹೇಳಿದರು ಅಂತ ಹೇಳಿ ಕೆಲಸದವನು ನನಗೆ ಗೆಸ್ಟ್ ರೂಮನ್ನು ತೋರಿಸಿ ಹೊರಟೇ ಹೋದ. ನಾನು ಹೊಂದ್ಕೊಂಡೆ. ಶ್ರೀಮಂತರ ಮನೆಯಲ್ಲಿ ಇದೇ ರೀತಿ ಏನೋ ಅಂತ ಅನಿಸುತ್ತೆ. ಊರಿಗೆ ನಾನು ಎಷ್ಟೊತ್ತಿಗೆ ಹೋದರೂ ಆಗುತ್ತೆ. ಇವ್ರ ಮನೆಯಲ್ಲಿ ಟಿ ವಿ ತುಂಬ ಸುಂದರವಾಗಿದೆ, ಸ್ಕ್ರೀನು ದೊಡ್ಡದು, ಇದರಲ್ಲಿ ಯಾವ ಮೂವಿ ನೋಡಿದ್ರೂ ತುಂಬ ಸುಂದರವಾಗಿರುತ್ತೆ ಅಂತ ಅನಿಸಿ ಅದರ ಅಡ್ವಾಂಟೇಜ್ ತಗೊಳ್ಬೇಕು ಅಂತ ಪ್ರಯತ್ನಿಸಿದೆ. ಆದರೆ ಏನೋ ಬಿದ್ದಂತೆ ಶಬ್ದ ಆಗಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಕೊನೆಗೆ ಮನೆ ಒಂದು ಸಲ ನೋಡೋಣ ಅಂತ ಒಂದು ಕಡೆಯಿಂದ ಮನೇನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆ ತುಂಬ ಸುಂದರವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಡಿಫ್ರೆಂಟ್ ಆಗಿದೆ. ತುಂಬ ಟೇಸ್ಟ್ ಇರೋರು ಮಾತ್ರ ಈ ರೀತಿ ಮನೆನ ಕಟ್ಸೋದಕ್ಕೆ ಸಾಧ್ಯ. ನಮಗೆಲ್ಲ ಎಲ್ಲಾಗತ್ತೆ ಅಂತ ನಾನು ಅಂದ್ಕೊಂಡೆ.
ಒಂದೊಂದು ರೂಮು ಕೂಡ ನಮ್ಮ ಮನೆಯಷ್ಟೇ ದೊಡ್ಡದಿದೆ. ಮನೇನ ನೋಡ್ತಾ ನೋಡ್ತಾ ಕೆಲಸದವನು ಹೇಳಿದ್ದು ಅಮ್ಮವರು ಮನೆಯಲ್ಲಿನೇ ರೂಮಲ್ಲಿದ್ದಾರೆ ಅನ್ನೋದನ್ನು ನಾನು ಮರೆತು ಎಲ್ಲ ರೂಮ್ಗಳನ್ನು ತುಂಬ ಡೀಪಾಗಿ ನೋಡ್ತಾ ಇದ್ದೀನಿ. ನಾನು ಮನೆ ಕಟ್ಟಿಸಿದ್ರೆ ಇದೇ ರೀತಿ ಕಟ್ಟಿಸ್ಬೇಕು ಅಂತ ಮಿಸ್ಸಾಗಿ ಅವರ ಬೆಡ್ರೂಮ್ಗೆ ಹೊರಟೋದೆ. ಅಲ್ಲಿ ಅವನ ಹೆಂಡತಿ ಸೀರೆನ ಬದಲಾಯಿಸ್ತಿದ್ಲು. ಅವಳು ಆ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ಲು. ಅವಳನ್ನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ. ತುಂಬ ಸುಂದರವಾಗಿದ್ದಾಳೆ ಅಂತ ಅನಿಸುತ್ತೆ. ನಡುವೆ ತುಂಬ ಸಣ್ಣ ಇದೆ. ಪಿನ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾಳೆ. ಸೀರೆನ ಪಿನ್ ಮಾಡೋದಕ್ಕೇ ಆಗ್ತಿಲ್ಲ. ಪುನಃ ಪುನಃ ಅವಳ ಸೆರಗು ಕೆಳಗಡೆ ಬೀಳ್ತಿದೆ. ನನ್ನ ಕೊಲೀಗ್, ನನ್ನ ಹೆಂಡತಿ ಇವಳು ಅನ್ನೋದನ್ನು ಮರೆತು ಹೋಗಿ ಅವಳು ಬಳಿ ಓಡೋಗಿ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಇವಳನ್ನೇ ನನ್ನ ಮದುವೆ ಆಗಬೇಕು, ಇವಳೇ ನನ್ನವಳು ಅನ್ನಿಸೋ ಅಷ್ಟು ಆಸೆ ಆಯಿತು. ಅವಳನ್ನು ದೂರ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ಲು. ಆದರೆ ಆ ಅವಕಾಶನ ನಾನು ಕೊಟ್ಟಿಲ್ಲ. ರೂಮಿನ ಬಾಗಿಲನ್ನು ತುಂಬ ಗಟ್ಟಿಯಾಗಿ ಹಾಕಿ ಅವಳ ಬಾಯಿನ ಮುಚ್ಚಿದೆ. ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳನ್ನು ಮುದ್ದಾಡೋದಕ್ಕೆ ಆರಂಭಿಸಿದೆ. ಮೊದಲು ನನ್ನನ್ನು ದೂರ ತಳ್ತಿದ್ದವಳು ಈಗ ನನಗೆ ಸೈಲೆಂಟಾಗಿ ಸರೆಂಡರ್ ಆಗೋಗಿದ್ದಾಳೆ. ಅವಳ ತುಟಿಗಳಿಗೆ ಡೀಪಾಗಿ ಮುತ್ಕೊಡೋದಕ್ಕೆ ಆರಂಭಿಸಿದೆ. ಅವಳು ಕೂಡ ಸಹಕರಿಸ್ತಿದ್ಲು. ಆಗ ನನಗೆ ಅವಳು ನನ್ನ ಕೊಲೀಗ್ನ ಹೆಂಡತಿ ಅನ್ನೋದು ನೆನಪಾದರೂ ಅವನಿಗೆ ತುಂಬ ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಪರವಾಗಿಲ್ಲ ಅಂತ ಮನಸ್ಸು ನನ್ನನ್ನು ಪ್ರಚೋದನೆ ಅವಳನ್ನು ಇನ್ನೂ ಮುದ್ದಿಸ್ಬೇಕು ಅಂತ ಹೇಳ್ತಿದೆ. ಆಶ್ಚರ್ಯ ಏನು ಅಂದರೆ ಅವಳದಕ್ಕೆ ಸಹಕರಿಸ್ತಾಳೆ. ಸ್ವಲ್ಪ ಸಮಯದ ನಂತರ ನನಗೆ ತಿಳಿಯಿತು ನಾನು ತಪ್ಪು ಮಾಡ್ತಿದ್ನಿ ಅಂತ. ಅವಳಿಂದ ದೂರ ಸರಿದೆ. ಆದರೆ ಅವಳು ನನ್ನಿಂದ ದೂರ ಸರಿಯೋ ಮಾತೇ ಇಲ್ಲ. ಅವಳು ನನ್ನನ್ನು ಮುದ್ದಿಸ್ತಿದ್ದಾಳೆ. ಆಗ ನಾನು ಸಾರಿ, ನಿಮಗೆ ಮದುವೆ ಆಗಿದೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ. ಆದರೆ ನೀವು ನಿಮ್ಮ ಗಂಡಂಗೆ ಡೈವೋರ್ಸ್ ಕೊಟ್ಟರೆ ನಾನು ನಿಮ್ಮನ್ನೇ ಮದುವೆ ಆಗೋದಕ್ಕೆ ರೆಡಿ ಅಂತ ಹೇಳಿದಾಗ ಅವಳು ಗಂಡ, ಯಾವ ಗಂಡ ಅಂತ ಕೇಳಿಬಿಟ್ಲು. ಅದೇ ಅವ್ನು ನನ್ನ ಕೊಲೀಗ್ ಹೆಸರು ಹೇಳಿದೆ. ಅವರು ನನ್ನ ದೂರದ ಸಂಬಂಧಿ. ಅವ್ರ ಹೆಂಡತಿ ಮಕ್ಕಳು ಊರಲ್ಲೇ ಇದ್ದಾರೆ. ನಮ್ಮ ಮನೆ ದೊಡ್ಡದಾಗಿರೋದ್ರಿಂದ ಇವು ಸ್ವಲ್ಪ ದಿನಗಳ ಕಾಲ ಅವಕಾಶ ಬೇಕು ಅಂತ ಹೇಳಿದ್ರು ಅಷ್ಟೇ. ಅಂದಾಗ ನನಗೆ ಹೋದ ಪ್ರಾಣ ಬಂದಂತೆ ಆಯಿತು. ಪುನಃ ಅವಳನ್ನು ಗಟ್ಟಿಯಾಗಿ ಎತ್ಕೊಂಡು ರೌಂಡ್ ತಿರುಗಿಸ್ದೆ. ನಿಮಗೆ ನಾನು ಇಷ್ಟನಾ ಅಂತ ಒಪ್ಕೊಳ್ತೀನಿ, ಪ್ಲೀಸ್ ನನ್ನನ್ನೇ ಮದುವೆ ಆಗಿ ಅಂತ ಅವಳು ಬಳಿ ರಿಕ್ವೆಸ್ಟು ಮಾಡಿದೆ. ಅವಳು ನಗ್ತಾ ನಾಚ್ಕೊಂಡ್ಳು. ಅಷ್ಟು ಸುಂದರವಾದ ಹುಡುಗಿ, ನಂಥವು ನೋಡೋದಕ್ಕೆ ಸೌಂದರ್ಯನೂ ಇಲ್ಲದ ಹುಡುಗನನ್ನು ಬಹಳ ಬೇಗ ಒಪ್ಕೊಂಡ್ಬಿಟ್ಟಿದ್ಲು. ನಂಗೆ ಆಶ್ಚರ್ಯ ಆಯಿತು. ಆದರೆ ಅವಳಿಗೆ ಈ ಮೊದಲೇ ಒಬ್ಬ ಸುಂದರವಾದ ಹುಡುಗನ ಜೊತೆ ಪ್ರೀತಿ ಮಾಡಿ ಬ್ರೇಕಪ್ ಆಗಿದೆ ಅಂತೆ. ಅದರಿಂದ ತುಂಬ ನೋವು ತಿಂದಿದ್ದೀನಿ. ಅದರಿಂದ ನಾನು ನೋಡೋದಕ್ಕೆ ಸುಂದರ ಆಗಿಲ್ಲದೆ ಇರೋದ್ರು ಮನಸ್ಸಲ್ಲಿ ತುಂಬ ಪ್ರೀತಿ ಇರಬೇಕು, ಈ ರೀತಿ ಹುಡುಗನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮನ್ನು ನೋಡಿದಾಗ ಆಶ್ಚರ್ಯ ಆದರೂ ನೀವು ನನ್ನನ್ನು ಮುದ್ದಿಸಿದಾಗ ನೀವು ಎದೆ ಬಡಿತ ನನಗೆ ಕೇಳಿಸ್ತಿತ್ತು. ನೀವು ಹೃದಯದಿಂದ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತು ಅಂದ್ಕೊಂಡು ಅವಳು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅಂತ ಗಂಟೆಯಲ್ಲಿ ನನ್ನನ್ನು ಪ್ರೀತಿ ಮಾಡೋ ನೋಡೋದಕ್ಕೆ ಸುಂದರವಾದ ಶ್ರೀಮಂತರ ಮಗಳು ಒಪ್ಕೊಂಡಿದ್ದಾಳೆ. ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕು? ಹೊಸ ಮನೆ ಕಟ್ಟಿಸೋ ಅವಶ್ಯಕತೆ ನನಗಿಲ್ಲ. ಇದೇ ಮನೆಯಲ್ಲಿ ಇದೇ ಮನಸ್ಸಲ್ಲಿ ಇದ್ದರೆ ಸಾಕು ಅಂತ ಅನಿಸಿತ್ತು. ನೆಮ್ಮದಿಯ ನುಟ್ಟಿಸಿರು ಬಿಟ್ಟೆ. ಒಂದು ಹೊಸ ಬದುಕಿನ ಹೊಸ ಜೀವನದ ಕನಸನ್ನು ನನಸು ಮಾಡಿ ಆಸೆಯಿಂದ ಕಥೆ ಇಲ್ಲಿಗೆ ಮುಗಿಯುತ್ತೆ.